ಮೂರು ಕ್ಷೇತ್ರಗಳಲ್ಲಿ ಬಿಜೆಪಿ ಜೊತೆ ಮೈತ್ರಿಯಾಗಿದ್ದೇವೆ. ನಮ್ಮ ಅಭ್ಯರ್ಥಿಗಳು ಮೂರು ಕ್ಷೇತ್ರಗಳಲ್ಲಿ ಕೂಡ ಜಯ ತಂದುಕೊಡ್ತಾರೆ. ಸುದ್ದಿಗೋಷ್ಠಿ ನಡೆಸಿ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ವಿಶ್ವಾಸದ ಮಾತುಗಳನ್ನಾಡಿದ್ದಾರೆ. ಇವತ್ತಿನ ಸಭೆಯಲ್ಲಿ ದೋಸ್ತಿ ಹೊಂದಾಣಿಕೆ ಬಗ್ಗೆ ಚರ್ಚೆ ಆಗಿದೆ. ಸಭೆಯಲ್ಲಿ ಏನೆಲ್ಲ ಆಯಿತು ಅದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೂಡ ಎಚ್.ಡಿ. ಕುಮಾರಸ್ವಾಮಿ ಅವರು ಕೊಟ್ಟಿದ್ದಾರೆ. ಸಭೆಯಲ್ಲಿ 6 ವಿಷಯಗಳ ಬಗ್ಗೆ ಗಂಭೀರವಾಗಿ ಚರ್ಚೆ ಮಾಡಿದ್ದೀವಿ. 28 ಕ್ಷೇತ್ರಗಳಲ್ಲೂ ಗೆಲ್ಲೋದು ನಮ್ಮ ಗುರಿಯಾಗಿದೆ ಅಂತ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಈ ಮೂಲಕ ಭರವಸೆಯ ಮಾತುಗಳನ್ನಾಡಿದ್ದಾರೆ. 28ಕ್ಕೆ 28 ಕ್ಷೇತ್ರಗಳಲ್ಲೂ ನಾವು ಗೆಲ್ತೀವಿ ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಮೈತ್ರಿಯ ಒಂದು ಹೊಂದಾಣಿಕೆಯ ನಂತರ JDS ಮತ್ತು BJPಯ ಎರಡೂ ಪಕ್ಷಗಳ ನಾಯಕತ್ವದ ವಿಶ್ವಾಸದೊಂದಿಗೆ ಯಾವ ರೀತಿಯಲ್ಲಿ ನಮ್ಮ ಒಂದು ಚುನಾವಣೆಯಲ್ಲಿ ಭಾಗವಹಿಸಿಕೆ ಇರಬೇಕು ಅಂತಕ್ಕಂಥದ್ದು ಸುದೀರ್ಘವಾಗಿ ಚರ್ಚೆಯಾಗಿದೆ. ಪ್ರಮುಖವಾಗಿ 6 ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ನಮ್ಮ ರಾಜ್ಯದ ಶಾಸಕರು ಮತ್ತು ಮಾಜಿ ಶಾಸಕರುಗಳು ಹಾಗೂ ಕೆಲವು ಉಸ್ತುವಾರಿಯನ್ನು ನಾವೇನು ಕೊಟ್ಟಿದ್ದೇವೆ, ಎಲ್ಲರ ಒಂದು ಸಮನ್ವಯ ಸಮಿತಿಯನ್ನು ನಾವೇನು ಈಗಾಗಲೇ ಪ್ರಕಟ ಮಾಡಿದ್ದೇವೆ. ಈ ಒಂದು ಚುನಾವಣೆಯನ್ನು ಎರಡೂ ಪಕ್ಷಗಳು NDA ಮೈತ್ರಿಕೂಟದಲ್ಲಿ ನಾವೇನು 2024ರ ಲೋಕಸಭಾ ಚುನಾವಣೆಯನ್ನು ಯಾವ ರೀತಿಯಲ್ಲಿ ನಡೆಸಬೇಕು ಅಂತಕ್ಕಂಥದ್ದಕ್ಕೆ ನಿನ್ನೆಯ ದಿನ ಒಂದು ಸುದೀರ್ಘವಾದಂಥ ಮಾಹಿತಿಗಳನ್ನು ಪಕ್ಷದ ಮುಖಂಡರುಗಳಿಗೆ ನಾವೇನು ಅದರ ಜೊತೆಗೆ ವಿಶೇಷವಾಗಿ ಇವತ್ತು ನಾವು ಚರ್ಚೆ ಮಾಡಿದಂಥದ್ದು 3 ಸ್ಥಾನಗಳಲ್ಲಿ ನಮ್ಮ ಒಂದು ಸ್ಪರ್ಧೆ ಇರತಕ್ಕಂಥದ್ದು. ನಾವು NDA ಅಲಯನ್ಸ್ನಲ್ಲಿ ಇದ್ದಂಥ ಈ ಒಂದು ಸನ್ನಿವೇಶದಲ್ಲಿ ಇಡೀ ದೇಶದಾದ್ಯಂತ ಜನತೆಯಲ್ಲಿರ್ತಕ್ಕಂಥ ಭಾವನೆ NDA ಸರ್ಕಾರ ಬರ್ತಕ್ಕಂಥದ್ದು ಇವತ್ತು ಒಂದು ವಾತಾವರಣ ಇದೆ ಅಂತಕ್ಕಂಥದ್ದು ಎಲ್ಲರೂ ಚರ್ಚೆ ಮಾಡ್ತಾ ಇದ್ದಾರೆ. ಈಗ ನಾವು ಕೇವಲ 3 ಅಭ್ಯರ್ಥಿಗಳನ್ನು ಚುನಾವಣೆಯಲ್ಲಿ ನಿಲ್ಲಿಸಿ ನಮಗೆ ನಂಬಿಕೆ ಇದೆ 3 ಲೋಕಸಭೆಯಲ್ಲಿ ನಾವು ಜನತೆ ಈ ಕ್ಷೇತ್ರಗಳಲ್ಲಿ ನಮಗೆ ಜಯವನ್ನು ತಂದು ಕೊಡ್ತಾರೆ. ಅದಕ್ಕೆ ಕಾರಣ ಇವತ್ತು BJP ಮತ್ತು JDSನ ಮೈತ್ರಿ. ಇದು ಎಲ್ಲ ಒಂದು ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ 28 ಸ್ಥಾನ ಗೆಲ್ಲಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಗುರಿಯೇನು ಹೊಂದಿದ್ದೇವೆ. ಇವತ್ತು BJP ಮತ್ತು JDSನ ಮೈತ್ರಿ ಮುಂದಿನ ಲೋಕಸಭೆಯ ಚುನಾವಣೆ ಈ ಒಂದು ಮೈತ್ರಿಯ ಒಂದು ಹೊಂದಾಣಿಕೆಯ ನಂತರ JDS ಮತ್ತು BJPಯ ಎರಡೂ ಪಕ್ಷಗಳ ನಾಯಕತ್ವದ ವಿಶ್ವಾಸದೊಂದಿಗೆ ಮಂಡ್ಯದಿಂದ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ಬಹುತೇಕವಾಗಿ ಸ್ಪರ್ಧೆ ಮಾಡ್ತಾರಾ ಅನ್ನುವಂಥ ಪ್ರಶ್ನೆ. ಇದ್ರ ಬಗ್ಗೆ ಇವತ್ತು ಸಂಜೆ 5 ಗಂಟೆಗೆ ಘೋಷಣೆ ಮಾಡ್ತಾರಂತೆ ಕುಮಾರಸ್ವಾಮಿ. ಮಂಡ್ಯದಿಂದ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರ ಸ್ಪರ್ಧೆ ಬಗ್ಗೆ ಇನ್ನೂ ಕೂಡ ಕುತೂಹಲ ಇದೆ. ಒಂದಷ್ಟು ಪ್ರಶ್ನೆಗಳಿದ್ದಾವೆ. ಮಂಡ್ಯಕ್ಕೆ ಹೋಗಬೇಡಿ ಅಂತ ಚನ್ನಪಟ್ಟಣ ಕಾರ್ಯಕರ್ತರು ಕೂಡ ಆಗ್ರಹಿಸುತ್ತಿದ್ದಾರೆ. ಹಾಗಾಗಿ ಇದ್ರ ಬಗ್ಗೆ ಇವತ್ತು ಸಂಜೆ 5 ಗಂಟೆಗೆ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ಅಧಿಕೃತವಾಗಿ ಘೋಷಣೆ ಮಾಡ್ತಾರೆ. ಮಂಡ್ಯದಿಂದ ಸ್ಪರ್ಧೆ ಮಾಡ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಆ ಪ್ರಶ್ನೆಗೆ ಉತ್ತರವನ್ನ ಕೊಡ್ತಾರೆ. ಮಂಡ್ಯ ಜನರ ತೀರ್ಮಾನಕ್ಕೆ ಗೌರವ ಕೊಡೋದು ನನ್ನ ಕರ್ತವ್ಯ. ನಿಖಿಲ್ ಪುಟ್ಟರಾಜು ಅವರನ್ನ ನಿಲ್ಲಿಸಬೇಕು ಅಂತ ಇದ್ವಿ. ನಿಖಿಲ್ ಅದಕ್ಕೆ ಒಪ್ಪಿಲ್ಲ. ನಾನು 2 ಬಾರಿ ಪೆಟ್ಟನ್ನ ತಿಂದಿದ್ದೇನೆ. ನಾನು ಪಕ್ಷ ಸಂಘಟನೆ ಮಾಡ್ತೇನೆ ಅಂತ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಹಾಗಾಗಿ ಮಂಡ್ಯದಿಂದ ಮಾಜಿ ಸಿಎಂ ಎಚ್.ಡಿ.ಕೆ ಸ್ಪರ್ಧೆ ಬಗ್ಗೆ ಒಂದಷ್ಟು ನಿರ್ಧಾರ ಈಗಲೂ ಕೂಡ ಚರ್ಚೆ ಆಗ್ತಾನೆ ಇದೆ. ಸುದ್ದಿಗೋಷ್ಠಿ ಆಗಿದ್ರು ಕೂಡ ಅದ್ರ ಬಗ್ಗೆ ಫೈನಲ್ ಆಗಿ ಹೇಳಿಲ್ಲ. ಸಂಜೆ 5 ಗಂಟೆಗೆ ತೀರ್ಮಾನವನ್ನ ತಿಳಿಸ್ತೀನಿ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಕುಮಾರಸ್ವಾಮಿ ಅವರು ಮಂಡ್ಯದಿಂದ ಸ್ಪರ್ಧೆ ಮಾಡಲೇಬೇಕು ಅಂತ ಮಂಡ್ಯ ಕಾರ್ಯಕರ್ತರು ಪಟ್ಟನ್ನ ಹಿಡಿದಿದ್ರೆ ಚನ್ನಪಟ್ಟಣ ಬಿಟ್ಟು ನೀವು ಹೋಗಬೇಡಿ, ಕ್ಷೇತ್ರವನ್ನ ಬಿಡಬೇಡಿ ಅಂತ ಚನ್ನಪಟ್ಟಣದ ಕಾರ್ಯಕರ್ತರು ಒತ್ತಾಯ ಮಾಡ್ತಿದ್ದಾರೆ. ಒಂದಷ್ಟು ಹೈ ಡ್ರಾಮಾ ಕೂಡ ನಡೆದು ಹೋಗಿದೆ. ಅದರ ಮಧ್ಯೆ ಈಗ ಮಂಡ್ಯದಿಂದ ಸ್ಪರ್ಧೆಗೆ ನಿಲ್ಬೇಕೋ ಬೇಡವೋ ಅಂತ ಕುಮಾರಸ್ವಾಮಿ ಅವ್ರಿಗೂ ಕೂಡ ಸ್ವತಃ ಒಂದಷ್ಟು ಗೊಂದಲಗಳಿದ್ದಾವೆ. ಹಾಗಾಗಿ ಅದರ ಬಗ್ಗೆ ಇನ್ನೂ ಕೂಡ ಫೈನಲ್ ಆಗಿಲ್ಲ. ಬಿಜೆಪಿ ಜೆಡಿಎಸ್ ಮೈತ್ರಿ ಆಗಿರೋದ್ರಿಂದ ಈಗ ಮಂಡ್ಯ ಕ್ಷೇತ್ರ ಜೆಡಿಎಸ್ನ ತೆಕ್ಕೆಯಲ್ಲಿದೆ. ಆದರೆ
ಅಭ್ಯರ್ಥಿ ಮಾತ್ರ ಇನ್ನೂ ಘೋಷಣೆಯಾಗ್ತಾ ಇಲ್ಲ. ಮತ್ತೊಂದು ಕಡೆ ಸಂಸದೆ ಸುಮಲತಾ ಅವರ ನಡೆ ಏನು ಅನ್ನೋದು ಕೂಡ ಕುತೂಹಲವನ್ನ ಕೆರಳಿಸ್ತಾ ಇದೆ. ಅವರು ಪಕ್ಷೇತರವಾಗಿ ನಿಲ್ತಾರಾ, JDSಗೆ ಬೆಂಬಲ ಕೊಡ್ತಾರಾ ಅಥವಾ ತಟಸ್ಥವಾಗಿ ಉಳ್ಕೊಂಡು ಬಿಡ್ತಾರಾ? ಹೀಗೆ ಒಂದಷ್ಟು ಪ್ರಶ್ನೆ ಇದ್ದಾವೆ. ಅದರಲ್ಲೂ ಕೂಡ ಕುಮಾರಸ್ವಾಮಿ ಅವರು ಈಗ ಪ್ರೆಸ್ ಮೀಟ್ ಕರೆದು ಒಂದಷ್ಟು ಮಾತನಾಡಿದ್ದಾರೆ. ನಮ್ಮ ಸಭೆಯಲ್ಲಿ ಒಂದು 6 ಗಂಭೀರ ವಿಷಯಗಳ ಬಗ್ಗೆ ಚರ್ಚೆ ಆಗಿದೆ ಅಂತ ಕೂಡ ಹೇಳಿದ್ದಾರೆ. ಅದರಲ್ಲಿ ಮಂಡ್ಯ ಇರ್ಬೋದು, ಅದೇ ರೀತಿಯಾಗಿ ಮಂಡ್ಯದಿಂದ ಅಭ್ಯರ್ಥಿ ನಿಖಿಲ್ ಅವರನ್ನ ನಿಲ್ಲಿಸಿ ಅಂತಲೂ ಒಂದಷ್ಟು ಒತ್ತಡ ಇದೆ. ಕುಮಾರಸ್ವಾಮಿ ಅವರು ನೀವೇ ನಿಲ್ಲಿ ಅಂತಲೂ ಅವರ ಬೆಂಬಲಿಗರು ಹೇಳ್ತಾ ಇದ್ದಾರೆ. ಹಾಗಾಗಿ ಇವರು ನಿಂತಿದ್ದೇ ಆದರೆ ಗೆಲುವು ಖಚಿತನಾ ಅಥವಾ ಇವರ ವಿರುದ್ಧವಾಗಿ ಪಕ್ಷೇತರವಾಗಿ ಸ್ಪರ್ಧೆ ಮಾಡೋದಕ್ಕೆ ಸಂಸದೆ ಸುಮಲತಾ ಅವರು ಮುಂದಾಗ್ತಾರಾ? ಹೀಗೂ ಕೂಡ ಒಂದಷ್ಟು ಕನ್ಫ್ಯೂಷನ್ಸ್ ಇದ್ದಾವೆ. ಹಾಗಾಗಿ ಅದೆಲ್ಲದಕ್ಕೂ ಕೂಡ ಉತ್ತರ ಕೊಡ್ತೀನಿ. ಇವತ್ತು ಸಂಜೆ 5 ಗಂಟೆಗೆ ಮಂಡ್ಯ ಶಾಸಕರ ಸಭೆ ಕರೆದಿದ್ದೇನೆ. ಆ ಸಭೆಯಲ್ಲಿ ತೀರ್ಮಾನ ಆಗುತ್ತೆ. ಮಂಡ್ಯ ಜನರ ತೀರ್ಮಾನಕ್ಕೂ ಕೂಡ ನಾನು ತಲೆ ಬಾಗಬೇಕಾಗುತ್ತೆ, ಅದನ್ನು ಕೂಡ ಗೌರವಿಸಬೇಕಾಗುತ್ತೆ. ನಿಖಿಲ್ ಅಥವಾ ಪುಟ್ಟರಾಜುನ ನಿಲ್ಲಿಸಬೇಕು ಅಂತ ಅಂದ್ಕೊಂಡಿದ್ವಿ, ಆದರೆ ಈ ರೀತಿಯಾಗಿ ಒಂದಷ್ಟು ಗೊಂದಲಗಳಿರೋದ್ರಿಂದ ಇನ್ನೂ ಕೂಡ ಚರ್ಚೆ ಮಾಡ್ತಾ ಇದ್ದೀವಿ, ತಿಳಿಸ್ತೀವಿ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಹಾಗಾಗಿ ಈಗ ಮಂಡ್ಯ ಕ್ಷೇತ್ರದಲ್ಲಿ ಬಹುತೇಕ ಕುಮಾರಸ್ವಾಮಿಯವರೇ ನಿಲ್ಲಬಹುದು ಅಂತ ಹೇಳಲಾಗ್ತಾ ಇದೆ. ಆದರೂ ಕೂಡ ನೋಡಬೇಕಾಗುತ್ತೆ ಆ ಒಂದು ಸಭೆಯಲ್ಲಿ ಏನಾಗುತ್ತೆ, ಒಮ್ಮತದ ಅಭಿಪ್ರಾಯ ಬರುತ್ತಾ ಅಂತ. ಈಗಾಗಲೇ ಅನೇಕ ಸಭೆಗಳ ಮೇಲೆ ಸಭೆಯನ್ನು ಕರೆದು ಅದೇ ರೀತಿಯಾಗಿ ಕಾರ್ಯಕರ್ತರು ಮುಖಂಡರ ಒಪಿನಿಯನ್ ಕೂಡ ಸಂಗ್ರಹ ಮಾಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ LN ಸ್ವಾಮಿ ಫೋನ್ ಸಂಪರ್ಕದಲ್ಲಿದ್ದಾರೆ. LN ಸ್ವಾಮಿ, ಈಗ ಒಂದಷ್ಟು ಕುತೂಹಲ ಇದ್ದಂಥ ಕ್ಷೇತ್ರ ಮಂಡ್ಯ ಕ್ಷೇತ್ರದಲ್ಲಿ ಕುಮಾರಸ್ವಾಮಿ ಅವರೇ ಸ್ಪರ್ಧೆ ಮಾಡ್ತಾರಾ ಇಲ್ವಾ ಅಂತ ಇವತ್ತು ಸಂಜೆ ತಿಳಿಸ್ತಾರಂತೆ. ಏನು ಹೇಳ್ಬೋದು ಅಂತ ಕುಮಾರಸ್ವಾಮಿ ಅವರು? ಈಗಾಗಲೇ ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಾ ಮಾಡೋದಾಗಿ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಖಚಿತಪಡಿಸಿರುವಂತದ್ದು. ಆದ್ರೆ ಅಧಿಕೃತವಾಗಿ ಘೋಷಣೆ ಮಾಡೋದೊಂದು ಸಂಜೆ ಸಭೆ ಬಳಿಕ ಘೋಷಣೆ ಮಾಡ್ತೀವಿ ನಮ್ಮ ಮಾಹಿತಿನೂ ಕೂಡ ಹೊರಹಾಕಿರುವಂತದ್ದು. ಇಷ್ಟು ದಿನ ಸಾಕಷ್ಟು ಕುತೂಹಲ ಮೂಡಿಸಿದಂತ ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಯಾರು ಸ್ಪರ್ಧೆ ಮಾಡ್ತಾರೆ, ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡ್ತಾರಾ ಅಥವಾ TS ಪುಟ್ಟರಾಜು ಅವರು ಸ್ಪರ್ಧೆ ಮಾಡ್ತಾರೆ ಎಂಬ ವಿಚಾರಕ್ಕೆ ಇವತ್ತು ಫುಲ್ ಸ್ಟಾಪ್ ಬಿದ್ದಿರುವಂತದ್ದು. ಅಂದ್ರೆ ಇವತ್ತು ಅಲ್ಲಿನ ಪಕ್ಷ ಸಂಘಟನೆ ಹಾಗೂ ಮುಂಬರುವ ದಿನಗಳಲ್ಲಿ ಪಕ್ಷ ಇನ್ನಷ್ಟು ಸಂಘಟನೆ ಮಾಡುವ ಒಂದು ಉದ್ದೇಶದಿಂದ ನಾವು ಈ ನಿರ್ಣಯ ಕೈಗೊಳ್ತಾ ಇದ್ದೀವಿ. ಹಾಗಾಗಿ ರಾಮನಗರ ಹಾಗೂ ಚನ್ನಪಟ್ಟಣದ ಜನರು ಸಹಕರಿಸಬೇಕು. ಅವರ ಒಂದು ಕೈ ಮುಗಿದು ಅವರನ್ನ ನಾನು ಬೇಡ್ಕೊಳ್ತೀನಿ. ನಾನು ಯಾವತ್ತೂ ಕೂಡ ಕ್ಷೇತ್ರವನ್ನಾಗ್ಲಿ ಕ್ಷೇತ್ರದ ಜನರನ್ನಾಗಿ ಬಿಟ್ಟಿರೋದಿಲ್ಲ. ಹಾಗಾಗಿ ಈ ಅವಕಾಶಕ್ಕೆ ಅವರು ಕೂಡ ನನ್ನ ಜೊತೆ ಕೈ ಜೋಡಿಸ್ತಾರೆ. ಹಾಗಾಗಿ ನಾನು ಇಂತಹ ನಿರ್ಧಾರ ತೆಗೆದುಕೊಳ್ಬೇಕಾಗಿದೆ ಅನ್ನೋದು ಕೂಡ ಸ್ಪಷ್ಟಪಡಿಸಿರೋದು ಸೌಖ್ಯ. ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ ಸ್ವಾಮಿ. ಇವತ್ತು ಸಂಜೆ ಹಾಗಾದ್ರೆ ಘೋಷಣೆ ಮಾಡ್ತಾರಾ HD ಕುಮಾರಸ್ವಾಮಿ ಅವರು ಮಂಡ್ಯ ಕ್ಷೇತ್ರದ ಅಭ್ಯರ್ಥಿ ಯಾರು ಅಂತ? ನಾನೇ ಅಖಾಡಕ್ಕೆ ಇಳಿತೀನಿ ಅಂತ ಕುಮಾರಸ್ವಾಮಿ ಅವರು ಹೇಳ್ತಾರಾ ಅಥವಾ ಪುತ್ರನನ್ನ ನಿಲ್ಲಿಸ್ತಾರಾ ಅನ್ನುವಂಥ ಒಂದಷ್ಟು ಪ್ರಶ್ನೆ. ಹಾಗಾಗಿ ಇವತ್ತಿನ ಅವರ ಘೋಷಣೆ ಸಂಜೆ 5 ಗಂಟೆಗೆ ಹೇಳುವಂಥ ಘೋಷಣೆಯ ಕಡೆನೇ ಎಲ್ಲರೂ ಚಿತ್ತ ಕೂಡ ನೆಟ್ಟಿದೆ. ಒಂದು ಕಡೆ ಮಂಡ್ಯ ಕಾರ್ಯಕರ್ತರು, ಮತ್ತೊಂದು ಕಡೆ ಚನ್ನಪಟ್ಟಣ ಕಾರ್ಯಕರ್ತರು, ಇಬ್ಬರೂ ಕೂಡ ಹೇಗೆ ಮನವೊಲಿಕೆ ಮಾಡ್ತಾರೆ, ಹೇಗೆ ಕುಮಾರಸ್ವಾಮಿ ಅವರು ಇದ್ರ ಬಗ್ಗೆ ತೀರ್ಮಾನವನ್ನ ತೆಗೆದುಕೊಳ್ತಾರೆ ಅನ್ನೋದು ಒಂದಷ್ಟು ಕುತೂಹಲ ಇದೆ. ಹಾಗಾಗಿ ಇವತ್ತಿನ ಪ್ರೆಸ್ ಮೀಟ್, ಅದೇ ರೀತಿಯಾಗಿ ಇಲ್ಲಿವರೆಗೂ ನಡೆದಂಥ ಸಭೆಗಳು, ಅದೆಲ್ಲದರ ಆಧಾರದ ಮೇಲೆ ಜನರ ಅಭಿಪ್ರಾಯ ಹೇಗಿದೆ, ಮತ್ತೆ ಮುಖಂಡರು ಏನು ಹೇಳಿದ್ದಾರೆ ಇಲ್ಲಿವರೆಗೂ ಕೂಡ, ಕುಮಾರಸ್ವಾಮಿ ಅವರು ನಿಂತಿದ್ದೇ ಆದರೆ ಗೆಲ್ತಾರಾ, ಅವರ ವಿರುದ್ಧ ಪ್ರತ್ಯೇಕವಾಗಿ ಸುಮಲತಾ ಅವರು ನಿಂತರೆ ಹೇಗಿರುತ್ತೆ, ಅದೆಲ್ಲ ಕೂಡ ಲೆಕ್ಕಾಚಾರ ಆದಮೇಲೆ ಇವತ್ತಿನ ಘೋಷಣೆ ನೋಡಬೇಕಾಗುತ್ತೆ ಏನು ಹೇಳ್ತಾರೆ ಅಂತ. ಮಂಡ್ಯ ಜನತೆ ಈಗಿನ ಚುನಾವಣೆಯ ಒಂದು ತೀರ್ಮಾನಗಳು ಅವರೇನು ಮಾಡ್ಕೊಂಡಿದ್ದಾರೆ, ಆ ತೀರ್ಮಾನಕ್ಕೆ ಗೌರವ ಕೊಡಬೇಕಾದಂಥದ್ದು ನನ್ನ ಕರ್ತವ್ಯ ಇದೆ. ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ, ಪುಟ್ಟರಾಜು ಅವ್ರನ್ನ ಇಬ್ಬರಲ್ಲೊಬ್ಬರು ನಿಲ್ಲಿಸಬೇಕು ಅಂತ ಇದ್ದವ್ರು ನಾವು. ಪುಟ್ಟರಾಜು ಅವ್ರನ್ನ ಅಭ್ಯರ್ಥಿ ಮಾಡಬೇಕು ಅಂತ ಇದ್ದು. ಆದರೆ ಜಿಲ್ಲೆಯ ಜನತೆಯಲ್ಲಿ ಈ ಬಾರಿ ನನ್ನ ಬಗ್ಗೆ ಸ್ವಲ್ಪ ಹೆಚ್ಚಿನ ಒಲವು ತೋರಿಸ್ತಕ್ಕಂಥದ್ದು ಕಾರ್ಯಕರ್ತರಿಂದ ಒಂದು ಒತ್ತಡ ಏನಿದೆ. ನಿಖಿಲ್ ಕುಮಾರಸ್ವಾಮಿ ಅವ್ರಿಗೂ ಒತ್ತಡ ಹಾಕಿದ್ರು. ಆದರೆ ನಿಖಿಲ್ ಕುಮಾರಸ್ವಾಮಿ ಅವ್ರ ಮನಸ್ಸಿನಲ್ಲಿ ನಾನು ಆ ಥರ ಪಡಲಿಕ್ಕೆ ಸಿದ್ಧ ಇಲ್ಲ. ನನಗೆ ಈಗಾಗಲೇ 2 ಬಾರಿ ಪೆಟ್ಟು ತಿಂದಿದ್ದೇನೆ. ನನಗೆ ಆ ಥರ ಇಲ್ಲ. 3ನೇ ಬಾರಿ ಮತ್ತೆ ನನಗೇನಾದರೂ ಹೆಚ್ಚು ಕಡಿಮೆ ಆದರೆ ನಾನು ರಾಜಕೀಯವಾಗಿ ಆ ನೋವನ್ನು ತಡ್ಕೊಳ್ಳೋ ಶಕ್ತಿ ನನಗಿಲ್ಲ. ಅದರಿಂದ ಇವತ್ತು ನಾನು ಪಕ್ಷ ಸಂಘಟನೆ ಮಾಡ್ತೀನಿ. ನಿಮ್ಮ ಆರೋಗ್ಯವು ಸರಿ ಇಲ್ಲದೆ ಇರೋದ್ರಿಂದ
ಇಡೀ ರಾಜ್ಯದಲ್ಲಿ ಪಕ್ಷ ಕಟ್ತಕ್ಕಂಥ ಜವಾಬ್ದಾರಿ ನನ್ನ ಹೆಗಲ ಮೇಲೆ ಒತ್ಕೊಳ್ಳಿಕ್ಕೆ ತಯಾರಾಗಿದ್ದೇನೆ ಅಂತ ಹೇಳಿ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಖಡಾಖಂಡಿತವಾಗಿ ಸಾಧ್ಯ ಇಲ್ಲ ಅಂತೇಳಿ ನಮ್ಮ ನಾಯಕರುಗಳಿಗೆ ಎಲ್ಲರ ಮುಂದೆ ಹೇಳಿದ್ದಾರೆ.